ಭರದ್ವಾಜರು ಸೂತರಿಗೆ ಕೇಳ್ತಾರೆ. ಈ ಪ್ರಕರಣ ಆದ ನಂತರ ಮಾರ್ಕಂಡೇಯ ಒಂದು ಕಥೆ ಕೇಳಿದ್ದೆವು. ಮಾರ್ಕಂಡೇಯ ಮೃತ್ಯುವನ್ನು ಗೆದ್ದಿದ್ದಾನೆ, ಅವನು ಮೃತ್ಯುವನ್ನೇ ಗೆದ್ದಿದ್ದಾನೆ ಅಂತ ಕಥೆ ಪ್ರಸಿದ್ಧವಾಗಿದೆ. ಹೇಗೆ ಗೆದ್ದ, ಹೇಗೆ ಅದು ಸಾಧನೆ ಮಾಡಿದ, ಹೇಗೆ ಸಾಧ್ಯ ಅದು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಈ ವಿಚಾರವನ್ನು ಸೂತರು ಹೇಳ್ತಾರೆ. ಇದು ನಾನು ಹೇಳೋದಕ್ಕಿಂತ ನಾನೇ ಹೇಳ್ತೇನೆ, ಆದರೆ ಈ ವಿಚಾರವನ್ನು ಶುಕರು ವೇದವ್ಯಾಸರಿಗೆ ಕೇಳಿದರು. ಈ ವಿಚಾರವನ್ನು ಅಲ್ಲಿ ಹೇಗೆ ಕೃತಸ್ನಾನಂ, ಶುಕರು ಕೂಡ ಕೃತಸ್ನಾನಂ ಕೃತಜಪಂ ಮುನಿಶಿಷ್ಯೈ ಸಮಾವೃತಂ ವೇದಾರ್ಥ ತತ್ವಜ್ಞಂ ಸರ್ವಶಾಸ್ತ್ರ ವಿಶಾರದಂ ಪ್ರಣಿಪಥ್ಯ ಯಥಾನ್ಯಾಯಂ ಶುಕಃ ಪರಮಧಾರ್ಮಿಕಃ ಇಮಮೇವಾರ್ಥಮುದ್ದಿಶ್ಯ ತಂ ಪಪ್ರಚ್ಛ ಕೃತಾಂಜಲಿ. ಇದೇ ವಿಚಾರವನ್ನು ಇಟ್ಟುಕೊಂಡು, ಅಂದರೆ ಮಾರ್ಕಂಡೇಯನ ವಿಚಾರವನ್ನು ಇಟ್ಟುಕೊಂಡು ವೇದವ್ಯಾಸರಿಗೆ ಕೇಳಿದ್ರಪ್ಪ. ಅವರು ಹೇಗೆ ತಿಳಿಸಿಕೊಟ್ಟಿದ್ದಾರೋ ಹಾಗೆ ನಾನು ಹೇಳ್ತೇನೆ. ವೇದವ್ಯಾಸರು ಶುಕರಿಗೆ ಹೇಳಿದಂತಹ ವಿಚಾರ ಏನು? ಶೃಣ್ವಂತು ಮುನಯಶ್ಚೇಮೆ ಕಥ್ಯಮಾನಂ ಮಯಾದುನ. ಹೇಳ್ತೇನೆ ಕೇಳಿ. ಭೃಗೋಃ ಖ್ಯಾತ್ಯಾಂ ಸಮುತ್ಪನ್ನಃ ಮೃಕಂಡು ನಾಮ ವೈ ಸುತಃ ಸುಮಿತ್ರಾ ನಾಮ ವೈ ಪತ್ನಿ ಮೃಕಂಡೋಸ್ತು ಮಹಾತ್ಮನಃ. ಭೃಗುವಿಗೆ, ಭೃಗು ಮತ್ತು ಖ್ಯಾತಿ ಈ ಇಬ್ಬರಲ್ಲಿ ಹುಟ್ಟಿದಂತಹ ಮಗ ಮೃಕಂಡು. ಮೃಕಂಡು ಮತ್ತು ಅವಳ ಹೆಂಡತಿಯಲ್ಲಿ ಸುಮಿತ್ರ, ಮೃಕಂಡುವಿನ ಹೆಂಡತಿ, ಅವರಿಬ್ಬರಲ್ಲಿ ಹುಟ್ಟಿದಂತಹ ಮಗನೇ ಮಾರ್ಕಂಡೇಯ. ಆ ಮಾರ್ಕಂಡೇಯ ಆ ಹೆಣ್ಣಿನ ಬಗ್ಗೆ ಮಾತನಾಡುವಾಗ ಒಂದು ಕೆಲವು ವಿಚಾರವನ್ನು ಹೇಳ್ತಾರೆ. ಧರ್ಮಜ್ಞ, ಧರ್ಮನಿರತ, ಪತಿ ಶುಶ್ರೂಷಣೆ ರಥ. ಇವು ಪುರಾಣಗಳು ಅಲ್ಲಲ್ಲಿ ನಮಗೆ. ಇಲ್ಲಿ ಸುಮಿತ್ರ ಅಂತಂದು ಇಲ್ಲಿ ನೋಡಿ, ಭೃಗುವಿನ ಬಗ್ಗೆ ಮಾತನಾಡಲಿಲ್ಲ ಹೆಚ್ಚು, ಇಲ್ಲಿ ಮೃಕಂಡುವಿನ ಬಗ್ಗೆ ಮಾತನಾಡಲಿಲ್ಲ, ಸುಮಿತ್ರಾ ಬಗ್ಗೆ ಮಾತನಾಡುವಾಗ. ಯಾಕೆ ಅಂದರೆ ಒಳ್ಳೆಯ ಸಂತಾನ ಆಗಬೇಕಾದ್ರೆ, ಅಂದರೆ ಒಬ್ಬ ವಿಷ್ಣು ಭಕ್ತನು ಹುಟ್ಟಬೇಕಾದ್ರೆ ಹೆಣ್ಣಿನ ಪಾತ್ರ ಎಷ್ಟು ದೊಡ್ಡದಾಗಿರುತ್ತೆ ಅಂತನ್ನುವ ಒಂದು ಸೂಕ್ಷ್ಮ ವಿಚಾರ. ಧರ್ಮಜ್ಞ, ಧರ್ಮನಿರತ, ಪತಿ ಶುಶ್ರೂಷಣೆ ರಥ. ಅವಳಿಗೆ ಧರ್ಮ ಗೊತ್ತಿತ್ತು, ಹೆಣ್ಣಿಗೆ ಧರ್ಮದ ಅರಿವಿತ್ತು. ಧರ್ಮನಿರತ, ಅರಿವಿರುವುದಷ್ಟೇ ಅಲ್ಲ, ಧರ್ಮದಲ್ಲಿ ಇದ್ಲು. ಧರ್ಮ ಗೊತ್ತಿರುವುದು ಬೇರೆ, ಧರ್ಮದಲ್ಲಿ ಇರುವುದು ಬೇರೆ. ಗೊತ್ತಿದ್ದವರೆಲ್ಲ ಇರಬೇಕಂತೂ ಇಲ್ಲ, ಇದ್ದವರೆಲ್ಲ ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾರೋ ಅಂತೂ ಇಲ್ಲ. ಯಾಕೆಂದರೆ ಧರ್ಮದ ವಿಚಾರ ಅಷ್ಟು ಸೂಕ್ಷ್ಮ ಇದೆ. ಅವಳಿಗೆ ಧರ್ಮ ಗೊತ್ತೂ ಇತ್ತು ಮತ್ತು ಧರ್ಮದ ಪಾಲನೆಯೂ ಮಾಡ್ತಾ ಇದ್ಲು. ಯಾಕೆಂದರೆ ಈಶಾವಾಸ್ಯದಲ್ಲಿ ಒಂದು ಮಾತು ಬರುತ್ತೆ, ಕುರ್ವನ್ನೇವ ಇಹ ಕರ್ಮಾಣಿ ಜಿಜೀವಿಷೇ ಕ್ಷತಂ ಸಮಾಹ ಏವಂ ತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಜ್ಞಾನಿಯೂ ಕೂಡ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ನನಗೆ ಚೆನ್ನಾಗಿ ಗೊತ್ತಿದೆ, ಎಲ್ಲವನ್ನೂ ಅಧ್ಯಯನ ಮಾಡಿಕೊಂಡಿದ್ದೇನೆ, ನಾನಿನ್ನು ಕರ್ಮವನ್ನು ಮಾಡೋದಿಲ್ಲ, ಬಿಡಲಿಕ್ಕೇ ಇಲ್ಲ. ಜ್ಞಾನಿನೋಪಿ ಯಥೋರ್ಹಾಸಃ ಆನಂದಸ್ಯ ಭವೇ ಧ್ರುವಂ. ಏನು ಲಾಸ್ ಆಗುತ್ತೆ, ನಷ್ಟ ಏನು ನಾನು ಕರ್ಮ ಮಾಡದೇ ಇದ್ದರೆ? ಇಲ್ಲಿ ಏನೂ ಆಗುವುದಿಲ್ಲ, ಮೋಕ್ಷದಲ್ಲಿ ಆನಂದ ಹ್ರಾಸ ಆಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರ್ಯಾದ್ ಅಕಾಮಃ ಸತತಂ ಭವೇತ. ಜ್ಞಾನಿಯೂ ಕರ್ಮವನ್ನು ಮಾಡಬೇಕು, ಆದರೆ ಕಾಮನೆ ಇಲ್ಲದೆ ಕರ್ಮವನ್ನು ಮಾಡಬೇಕು ಅಂತ. ಇದೆಲ್ಲ ವಿಚಾರಗಳು. ಆದ್ದರಿಂದ ಧರ್ಮ ಗೊತ್ತಿದ್ದವರು ಧರ್ಮ ಮಾಡಬಾರ್ದು ಅಂತ, ಧರ್ಮ ಮಾಡಲಿಕ್ಕೆ ಧರ್ಮ ತಿಳ್ಕೊಳ್ಳುವುದು. ಆದ್ದರಿಂದ ಧರ್ಮಜ್ಞ, ಧರ್ಮನಿರತ, ಪತಿ ಶುಶ್ರೂಷಣೆ ರಥ, ಪತಿಯ ಸೇವೆಯನ್ನು ಮಾಡ್ತಾ ಇದ್ಲು. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ದೇವರನ್ನು ಯಾರ್ಯಾರು ಎಲ್ಲೆಲ್ಲಿ ಕಾಣಬೇಕು ಅಂತ. ಶಿಷ್ಯನು ಗುರುವಿನಲ್ಲಿ ದೇವರನ್ನು ಕಾಣಬೇಕು ಅಂತ, ಸ್ತ್ರೀಯರು ಪತಿಯಲ್ಲಿ ದೇವರನ್ನು ಕಾಣಬೇಕು ಅಂತ. ಪತಿಯೇ ದೇವರಲ್ಲ, ಪತಿಯಲ್ಲಿ ದೇವರು. ಗುರುವೇ ದೇವರಲ್ಲ, ಗುರುವಿನಲ್ಲಿ ದೇವರು. ಈ ರೀತಿಯಾಗಿ ಅನುಸಂಧಾನ ಇರಬೇಕು. ತಾಯಿಯೇ ದೇವರಲ್ಲ, ತಾಯಿಯಲ್ಲಿ ದೇವರು. ಆದ್ದರಿಂದ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂದರೆ ಎಲ್ಲರಲ್ಲಿಯೂ ಇರತಕ್ಕಂತಹ ಭಗವಂತನನ್ನು ಕಾಣು. ಕೃಷ್ಣ ಗೀತೆಯಲ್ಲಿ ಹೇಳುವಾಗ ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ. ಗೆಳೆಯನಲ್ಲಿ, ಮಿತ್ರನಲ್ಲಿ, ಶತ್ರುವಿನಲ್ಲಿ, ದ್ವೇಷ ಬಂಧುಷು, ನಿನ್ನ ಬಂಧುಗಳಲ್ಲಿ ಎಲ್ಲರಲ್ಲಿಯೂ ಇರತಕ್ಕಂತಹ ಭಗವಂತನನ್ನು ಕಾಣು. ನಿನಗೆ ಆ ತಾರತಮ್ಯ ಗೊತ್ತೇ ಆಗು. ಯಾಕಂದರೆ ಎಲ್ಲರಲ್ಲೂ ದೇವರನ್ನು ಕಾಣ್ತೀಯ, ನಿರ್ಲಿಪ್ತನಾಗಿ ಇರಬಹುದು. ಎಲ್ಲರಲ್ಲಿಯೂ ದೇವರನ್ನು ಕಾಣು, ಆದರೆ ಅಧಿಷ್ಠಾನವೂ ಅಷ್ಟೇ ಮುಖ್ಯ ಆಗುತ್ತೆ, ತಾರತಮ್ಯವೂ ಅಷ್ಟೇ ಮುಖ್ಯ ಆಗುತ್ತೆ, ಜ್ಞಾನವೂ ಅಷ್ಟೇ ಮುಖ್ಯ ಆಗುತ್ತೆ. ಯಾಕೆಂದರೆ ವಿತ್ತಂ ಬಂಧುರು ವಯಃಕರ್ಮ ವಿದ್ಯಾಚೈವತು ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ ಗರೀಯೋಹಿ ಉತ್ತರೋತ್ತರಂ ಅಂತ ಜ್ಞಾನಕ್ಕೆ ತುಂಬ ಮಹತ್ವವನ್ನು ಶಾಸ್ತ್ರಕಾರರು ಕೊಟ್ಟಿದ್ದಾರೆ.
ಆದ್ದರಿಂದ ಪತಿಯಲ್ಲಿ ದೇವರು ಕಾಣಬೇಕಾದ್ರೆ ಪತಿಯು ಭಗವಂತ ಇದ್ದಾನೆ ಅಂತ ಪತಿಗೂ ಅನುಸಂಧಾನ ಇರಬೇಕು. ನಾನು ಯಥೇಚ್ಛವಾಗಿ ತಿರುಗ್ತೇನೆ, ಹೆಂಡತಿಗೆ ಮಾತ್ರ ಅನುಸಂಧಾನ ಇರಲಿ ಅಂತ ಆಗೋದಿಲ್ಲ. ಗುರುವು ಕೂಡ ಶಿಷ್ಯಂದ್ರಿಗೆ, ಅದು ಶಾಸ್ತ್ರಕಾರ ನಿಷೇಧ ಮಾಡ್ತಾರೆ, ಗುರುವು ಅಧ್ಯಯನವನ್ನು ಕೊಡದೆ, ಶಾಸ್ತ್ರಾಧ್ಯಯನವನ್ನು ಶಿಷ್ಯರಿಂದ ಮಾಡಿಸದೆ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಶಿಷ್ಯಂದ್ರನ್ನು ವಿನಿಯೋಗ ಮಾಡಿಕೊಳ್ಳುವಂತಿಲ್ಲ ಅಂತ ಹೇಳ್ತಾರೆ. ಅಂದರೆ ಹಿಂದಿನ ಕಾಲದಲ್ಲಿತ್ತು, ಗುರುಗಳಿಗೆ ಆ ತಾಕತ್ತೂ ಇತ್ತು. ಅವರಿಗೆ ಸಂವತ್ಸರಂ ಸಂವತ್ಸ್ಯತ ಯಥಾಕಾಮಂ ಪ್ರಶ್ನಾನ್ ಪೃಚ್ಛತ ಯದಿ ವಿಜ್ಞಾಸ್ಯಾಮಃ ಸರ್ವಂ ಹೋ ವಕ್ಷ್ಯಾಮಃ ಅಂತ, 1 ವರ್ಷ ವಾಸ ಮಾಡು, ಆಮೇಲೆ ಪ್ರಶ್ನೆಯನ್ನು ಕೇಳು, ನನಗೆ ಗೊತ್ತಿದ್ದರೆ ನಾನು ಉತ್ತರವನ್ನು ಹೇಳ್ತೇನೆ, ನಿನಗಿಷ್ಟ ಆದರೆ ಮತ್ತೆ ಅಧ್ಯಯನ ಮುಂದುವರಿಸ್ಬೋದು ಅಂತ ಗುರುಗಳಿಗೆ ಅಷ್ಟು ತಾಕತ್ತಿಂದ ಶಿಷ್ಯನಿಗೆ ಚಾಲೆಂಜ್ ಮಾಡ್ತಾಯಿದ್ರು, ಪ್ರಶ್ನೆಯನ್ನು ಕೇಳು ಅಂತ. ಇವತ್ತು ಹೆದರಿಕೆ ಆಗುತ್ತೆ, ಪ್ರಶ್ನೆ ಕೇಳು ಅಂದ ತಕ್ಷಣ ಅವರಿಷ್ಟು ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತಾರೆ. ಗುರುಗಳಲ್ಲಿಯೂ ಕೂಡ ಅಷ್ಟು ತಾಕತ್ತಿರಬೇಕು, ಆಗ ಭಗವಂತನ ಸನ್ನಿಧಾನ ಕೆಲಸ ಮಾಡುತ್ತೆ. ಗಂಡನಲ್ಲಿಯೂ ಆ ಅನುಷ್ಠಾನ ಇರಬೇಕು, ಅವನಲ್ಲಿಯೂ ಭಕ್ತಿ ಇರಬೇಕು, ದೇವರಲ್ಲಿ ಶ್ರದ್ಧೆ ಎಲ್ಲದೂ ಇದ್ದರೆ ಭಗವಂತ ಅವನಿಗೂ ಅನುಗ್ರಹ ಮಾಡ್ತಾನೆ, ತನ್ನ ಆ ಪತಿಯ ಹೆಂಡತಿಗೂ ಕೂಡ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಪತಿ ಶುಶ್ರೂಷಣೆ ರಥ, ಗಂಡನಲ್ಲಿ ಭಗವಂತನಿದ್ದಾನೆ ಅಂತ ಅವಳು ಸೇವೆಯನ್ನು ಮಾಡ್ತಿದ್ದು. ಆದ್ದರಿಂದ ಮಾರ್ಕಂಡೇಯ ಅಂತಹ ಮಹಾಜ್ಞಾನಿ ಹುಟ್ಟಿದ್ದ. ಅವನು ಆಗ ಹುಟ್ಟಿದ ಮೇಲೆ ಒಬ್ಬ ಆಗಾಮಿ, ಅಂದರೆ ಜ್ಯೋತಿಷ್ಕ, ದೈವಜ್ಞ ಅಂತ ಕರೀತಾರೆ, ಒಬ್ಬ ಜ್ಯೋತಿಷ್ಯ ಹೇಳುವವರು ಬಂದು ಈ ಮಗುವಿಗೆ 12ನೇ ವರ್ಷ ಬಂದರೆ ಮರಣವಾಗುತ್ತೆ ಅಂತ ತಿಳಿಸಿದರು. ತುಂಬ ಹೆದರಿಕೆ ಆಯಿತು. ಆದರೆ ತಂದೆ ನೋಡಿ ಬಿಡಲಿಲ್ಲ, ಇನ್ನೇನು ಮಗ ಸಾಯ್ತಾನಲ್ವ, ಇನ್ಯಾಕೆ ಬೇಕು ಉಪನಯನ ಸಂಸ್ಕಾರಗಳು, ಯಾಕೆ ಬೇಕು, ಸುಮ್ಮನೆ ಖರ್ಚು ಯಾಕೆ ಅಂತ ಬಿಡಲಿಲ್ಲ. ಎಲ್ಲ ತಥಾಪಿ ತತ್ವಿದ ತಸ್ಯ ಯತ್ನಾತ್ ಕಾಲೇ ಕ್ರಿಯಾಂ ತತಃ, ಕಾಲ ಕಾಲಕ್ಕೆ ಆ ಮಗುವಿಗೆ ಏನೇನು ಸಂಸ್ಕಾರ ಕೊಡಬೇಕೋ ಎಲ್ಲ ಸಂಸ್ಕಾರ ಕೊಟ್ಟು ಉಪನಯನವನ್ನೂ ಮಾಡಿಸಿ ಅಧ್ಯಯನಕ್ಕೆ ಕಳಿಸ್ತಾನೆ ತಂದೆ. ಅಧ್ಯಯನ ಮಾಡ್ಕೊಂಡು ಬಾ ಅಂತ. ವೇದಾನ್ ಏವ ಅಭ್ಯಸನ್ ನಾಸ್ತೆ ಗುರು ಶುಶ್ರೂಷಣೋದ್ಯತಃ. ಪ್ರಾಯ ಇವತ್ತು ಈ ಕಾಲದಲ್ಲಿ ಯಾರಿಗಾದರೂ ಇದ್ದಿದ್ರೆ ಮಗುವನ್ನು ಮನೆಯಿಂದ ಹೊರಗಡೆ ಕಳಿಸ್ಲಿಕ್ಕೂ ಹೆದರುತ್ತಾರೆ. ಬೇಡ, ಎಷ್ಟು ದಿನ ಇರ್ತೀವಿ, ನನ್ನ ಜೊತೆನೇ ಇರು, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೇವೆ ಅಂತ. ತಂದೆ ಅಂದರೆ ಮತ್ತು ಶಾಸ್ತ್ರ ಹಾಕಿದಂತಹ ವಿಧಿಗೆ ಎಷ್ಟು ಕಟಿಬದ್ಧರಾಗಿರ್ತಾ ಇದ್ರು ಹಿಂದಿನ ಕಾಲದವರು ಅಂತ ಗೊತ್ತಾಗುತ್ತೆ. ಅವನು ಅಧ್ಯಯನಕ್ಕೆ ಕಳಿಸಿದರು, ಧೈರ್ಯ ಮಾಡಿ ಹೋದ ಮಾರ್ಕಂಡೇಯ, ಅಧ್ಯಯನ ಮಾಡಿಕೊಂಡು ಬಂದ. ಅಧ್ಯಯನ ಮಾಡಿದ ನಂತರ ತಂದೆ ತಾಯಿಗೆ ಬಂದು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದಾಗ ತಂದೆ ತಾಯಿಯ ಇಬ್ಬರ ಮುಖದಲ್ಲೂ ದುಃಖ. ಅವರು ತೌ ದುಷ್ಟ ದುಃಖ ಮಾಪನ್ನೋ ಮಾರ್ಕಂಡೇಯೋ ಮಹಾಮತಿ ಉವಾಚ ವಚನಂ ತತ್ರ ಕಿಮರ್ಥಂ ದುಃಖಮೀದೃಶಂ. ಒಂದು ಸಾವನ್ನೂ ಕೂಡ ಧೈರ್ಯವಾಗಿ ತೆಗೆದುಕೊಳ್ಳುವಂತಹ ಚರಿತೆ ನಮ್ಮ ಹಿಂದಿನ ಪುರಾಣಗಳಲ್ಲಿ ಇತ್ತು ಅಂತ ನಾವು ಕಾಣಬಹುದು. ಒಬ್ಬ ನಚಿಕೇತ ಆಗಿರಬಹುದು, ಧ್ರುವ ಆಗಿರಬಹುದು, ಮಾರ್ಕಂಡೇಯ, ಯಾರೂ ಸಾವಿಗೆ ಹೆದರಲಿಲ್ಲ. ನಚಿಕೇತ ಅವನು ಹೇಳ್ತಾರೆ, ಎಷ್ಟೋ ಜನ ಮುಂದೆ ಹೋಗಿದ್ದಾರೆ, ಎಷ್ಟೋ ಜನ ಮತ್ತೆ ಬರ್ತಾರೆ, ನಾನು ಹೋಗಿ ಏನು ಮಾಡೋದಿದೆ, ಯಮಲೋಕಕ್ಕೆ ಹೋಗಿ ಅಂತ ನಚಿಕೇತ ಮಾತನಾಡ್ತಾನೆ. ಕಠೋಪನಿಷತ್ತಲ್ಲಿ ಬರುತ್ತೆ. ಬಹೂನಾಮೇಮಿ ಪ್ರಥಮೋ ಬಹೂನಾಮೇಮಿ ಮಧ್ಯಮಃ ಕಿಂ ಸ್ಯುದ್ ಯಮಸ್ಯ ಕರ್ತವ್ಯಂ ಯನ್ಮಯಾದ್ಯ ಕರಿಷ್ಯತೆ ಅಂತ. ಎಷ್ಟೋ ಜನ ಹೋಗ್ತಾರೆ, ಮುಂದಿನೂ ಬರ್ತಾರೆ, ನಾನೇನು ಮಾಡಲಿಕ್ಕಿದೆ ಅಂತ ಸಾವನ್ನು ಧೈರ್ಯವಾಗಿ ಹೆದರಿಸಿದವ ನಚಿಕೇತ. ಧ್ರುವನು ಹಾಗೆ ಹೋಗಿದ್ದಾನೆ. ಎಷ್ಟು ಉಪಟಳ ಧ್ರುವನಿಗೆ, ಮುಂದೆ ಬರುತ್ತೆ ಧ್ರುವನ ಚರಿತೆ. ಮಾರ್ಕಂಡೇಯ ತಂದೆ ತಾಯಿಗೆ ಧೈರ್ಯವನ್ನು ಹೇಳ್ತಾನೆ. ಎಷ್ಟು ಸುಲಭವಾಗಿ ಸಾವನ್ನು ತೆಗೆದು ಹಾಕ್ತಾನೆ ಅಂದರೆ ಹೇಳ್ತಾನೆ, ತಕ್ಷುತ್ವಾಸೋ ಮುನಿಪ್ರಾಹ ಮಾತರಂ ಪಿತರಂ ಪುನಃ ಪಿತ್ರಾ ಸಾರ್ಧಂ ತ್ವಯಾ ಮಾತಃ ನ ಕಾರ್ಯಂ ದುಃಖಂ ಮಣ್ಣುವಪಿ ದುಃಖಂ ಅಣುವಪಿ. ಇಷ್ಟೂ ದುಃಖ ಪಡಬೇಡಿ. ಯಾಕೆ ಅಂದರೆ ತಪಸ್ಸಿನಿಂದ ಸಾಧನೆ ಮಾಡದೇ ಇರೋದು ಯಾವುದಾದ್ರೂ ಇದೆಯಾ? ನಾನು ಸಾಧನೆ ಮಾಡ್ತೇನೆ, ಮೃತ್ಯು ಅಲ್ವಾ, ನೀವ್ಯಾಕೆ ದುಃಖ ಪಡ್ತೀರಿ, ನಾನು ಗೆದ್ದು ಬರ್ತೇನೆ. ಅಪನೇಷ್ಯಾಮಿತೇ ಮೃತ್ಯುಂ ತಪಸಾ ನಾತ್ರ ಸಂಶಯ. ಆ ಮೃತ್ಯು ಇರಲಿ, ಎಂತಹ ಆಪತ್ತಿದ್ರೂ ಕೂಡ ನನ್ನ ತಪಸ್ಸಿನಿಂದ ನಾನು ಗೆದ್ದು ಬರ್ತೇನೆ ಅಂತ ಇನ್ನೂ ಬಾಲಕ ಅವನು ತಂದೆ ತಾಯಿಯಂದರಿಗೆ ಧೈರ್ಯವನ್ನು ಕೊಡ್ತಾನೆ, ಹೋಗ್ತಾನೆ. ಅದು ಹೇಗೆ ಅವನು ಚಾಲೆಂಜ್ ಮಾಡೋದು ನೋಡಿ. ನಾನು ಈಗ ಹೇಳ್ತಾರಲ್ವ, ಒಮ್ಮೆ ಪಾರಾದರೆ ಸಾಕು ಮತ್ತೆ ನೋಡಿಕೊಳ್ಳುವ. ಆಗ ಯಥಾಚಾಹಂ ಚಿರಾಯುಸ್ಯಾಂ, ತಪಸ್ಸು ಹೇಗೆ ಮಾಡ್ತೇನೆ ಅಂದರೆ ನಾನು ಶಾಶ್ವತವಾಗಿ ಬದುಕಬೇಕು, ಚಿರಾಯು ಆಗಬೇಕು, ಹಾಗೆ ನಾನು ತಪಸ್ಸನ್ನು ಮಾಡಿಕೊಂಡು ಬರ್ತೇನೆ ಅಂತ ಹೋಗ್ತಾನೆ.
ವನಕ್ಕೆ ಹೋಗ್ತಾನೆ. ಅಲ್ಲಿ ಅಜ್ಜ ಇರ್ತಾರೆ, ಭೃಗು ಮುನಿಗಳು ಇರ್ತಾರೆ. ಭೃಗು ಮುನಿಗಳು ಕೇಳ್ತಾರೆ, ಯಾಕಪ್ಪ ಬಂದು ಇಷ್ಟು ಬೇಗ ವನ ಸೇರಿದ್ಯಾಕೆ? ಮನೆಯಲ್ಲೆಲ್ಲರೂ ಆರಾಮಿದ್ದಾರಲ್ವಾ? ಅಪ್ಪ ಅಮ್ಮ ಬಂಧುಗಳು ಎಲ್ಲರೂ ಕ್ಷೇಮ ಅಲ್ವಾ? ಯಾಕೆ ವನಕ್ಕೆ ಬಂದು? ಕಿಮಾಗತೋಸಿ ಪುತ್ರಾತ್ರ ಪಿತುಸ್ತೆ ಕುಶಲಂ ಪುನಃ. ತಂದೆಗೆಲ್ಲ ಹುಷಾರಿದ್ದಾರಲ್ವಾ ತಂದೆ, ಯಾಕೆ ಬಂದು ಅಂತ ಕೇಳಿದಾಗ ಆ ಮಾರ್ಕಂಡೇಯ ಅಜ್ಜನಿಗೆ ಭೃಗುಮುನಿಗಳ ಹತ್ರ ವಿಷಯವನ್ನು ತಿಳಿಸ್ತಾರೆ. ಆಗ ಭೃಗುಮುನಿಗಳು ಆ ಮೊಮ್ಮಗನ ಮಾತನ್ನು ಕೇಳಿ, ಏವಂ ಸತಿ ಮಹಾಬುದ್ಧೇ ಕಿಂ ತ್ವಂ ಕರ್ಮ ಚಿಕೀರ್ಷಸಿ. ಅಲ್ವಪ್ಪ, ಹೀಗಾಯ್ತಲ್ವ ಪರಿಸ್ಥಿತಿ, ಏನು ಮಾಡ್ತಿ ಈಗ? ನನಗೆ ನೀವೇ ಹೇಳಬೇಕು. ಭೂತಾಪಹಾರಿಣಂ ಮೃತ್ಯುಂ ಜೇತುಮಿಚ್ಛಾಮಿ ಸಾಂಪ್ರತಂ ಶರಣಂ ತ್ವಾಂ ಪ್ರಪನ್ನೋಸ್ಮಿ ತತ್ರೋಪಾಯಂ ವದಸ್ವನಃ. ನಾನು ಮೃತ್ಯುವನ್ನು ಗೆಲ್ಲಬೇಕು ಅಂತ ಇದ್ದೇನೆ, ನನಗೆ ಉಪಾಯವನ್ನು ಹೇಳಿ ಅಂತ ಮಾರ್ಕಂಡೇಯರು ಅಜ್ಜನ ಹತ್ರ ಕೇಳಿದರು. ಅಜ್ಜ ತುಂಬ ಪ್ರಬಲರಾಗಿದ್ದರು, ಜ್ಞಾನದಲ್ಲಿ ತುಂಬ ಉತ್ತಮವಾಗಿದ್ದರು. ಅವರು ಹೇಳಿದರು, ನಾರಾಯಣ ಮನಾರಾಧ್ಯ ತಪಸಾ ಮಹತಾ ಸುತ ಕೋ ಜೇತುಂ ಶಕ್ನುಯಾನ್ ಮೃತ್ಯುಂ ತಸ್ಮಾತ್ ತಂ ತಪಸಾರ್ಚಯ. ನಾರಾಯಣನನ್ನು ಬಿಟ್ಟು ಯಾರು ಮೃತ್ಯುವನ್ನು ಗೆಲ್ಲಲಿಕ್ಕೆ ಸಾಧ್ಯ? ನಾರಾಯಣನನ್ನು ಆರಾಧನೆ ಮಾಡದೆ ಮೃತ್ಯುವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವನು ಮೃತ್ಯು. ನರಸಿಂಹನನ್ನು ಹೇಳುವಾಗ ಆಚಾರ್ಯರು ಉಗ್ರಂ ವೀರಂ ಬೃಹದ್ವಿಷ್ಣುಂ ದೀಪ್ಯಂತಂ ಸರ್ವತೋಮುಖಂ ಪುಂ ಮೃಗೇಂದ್ರಂ ಭಯಕರಂ ಶುಭಂ ಮೃತ್ಯೋಶ್ಚ ಮಾರಕಂ. ಅದು ಮತ್ತೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ. ಮೃತ್ಯುವಿಗೆ ಮೃತ್ಯು ಆದವನು ನರಸಿಂಹ. ಅದು ಜ್ವಲಂತಂ ವಿಶ್ವತೋಮುಖಂ, ಎಲ್ಲ ಕಡೆಗೂ ವ್ಯಾಪಿಸಿರುವಂತಹ ಧಗಧಗ ಉರಿಯುವಂತಹ ಪ್ರಕಾಶ ನರಸಿಂಹನದ್ದು. ಅಂತಹ ನಾರಾಯಣನನ್ನು ಬಿಟ್ಟು ಮೃತ್ಯುವನ್ನು ಗೆಲ್ಲಲಿಕ್ಕೆ ಯಾರು ಸಾಧ್ಯ? ಆದ್ದರಿಂದ ಮೃತ್ಯುವನ್ನು ನೀನು ತಪಸಾರ್ಚಯ, ತುಂಬ ವಿಷಯಗಳನ್ನು ತಂ ಅನಂತಂ ಅಜಂ ವಿಷ್ಣುಂ ಅಚ್ಯುತಂ ಪುರುಷೋತ್ತಮಂ ಭಕ್ತಪ್ರಿಯಂ ಸುರಶ್ರೇಷ್ಠಂ ಭಕ್ತ್ಯಾತ್ವಂ ಶರಣಂ ವ್ರಜ ಅಂತ ನಾರಾಯಣನ ವಿಶೇಷಣಗಳನ್ನು ಹೇಳ್ತಾರೆ. ಭಕ್ತರು ಏನು ಕೇಳ್ತಾರೋ ಭಗವಂತ ಅನುಗ್ರಹ ಮಾಡ್ತಾನೆ. ಭಗವಂತನಿಗೆ ಮೋಸ ಮಾಡುವುದು ಗೊತ್ತಿಲ್ಲ, ಭಕ್ತರಿಗೆ ಗೊತ್ತಿದೆ ಚೆನ್ನಾಗಿ. ಆದ್ದರಿಂದ ಭಗವಂತ ಭಕ್ತ ವತ್ಸಲ, ಎಷ್ಟು ಅಪರಾಧ ಮಾಡಿದರೂ ಭಗವಂತ ಕ್ಷಮಿಸ್ತಾನೆ. ಭಕ್ತನಾಗಿದ್ದರೆ ಅಪರಾಧಗಳನ್ನೆಲ್ಲ ಕ್ಷಮಿಸ್ತಾನೆ. ಆದರೆ ಪಾಪದವನಲ್ಲ ಭಗವಂತ, ಅಷ್ಟೇ ಜೋರಾಗಿದ್ದಾನೆ. ಅದನ್ನೇ ತಪಸಾ ಮಹತಾ ವತ್ಸ ನಾರಾಯಣ ಮನಾಮಯಂ. ನೋಡಿ, ಆಮಯ ಅಂತಂದರೆ ದೋಷ, ಅನಾಮಯ ಅಂತಂದರೆ ದೋಷ ಇಲ್ಲದವನು. ಹುಟ್ಟು ಅಂತನ್ನುವುದು ಒಂದು ದೋಷ, ಸಾವು ಅಂತನ್ನುವುದು ಒಂದು ದೋಷ. ಇದು ಇಲ್ಲದವನು ಹುಟ್ಟಿಲ್ಲದಂತೆ ಮಾಡಬಹುದು. ಸ್ವಯಂ ತಾನೇ ಹುಟ್ಟಿ ದುಃಖ ಅನುಭವಿಸ್ತಾ ಇದ್ದಾನೆ. ಸ್ವಯಂ ಮನವತೀರ್ಣ ಕಪ್ಪರ ಅಂತಾರಯತಿ, ತಾನೇ ಒದ್ದಾಡ್ತಾ ಇದ್ದಾನೆ ಸಂಸಾರದಲ್ಲಿ. ಮತ್ತೊಬ್ಬರನ್ನು ನಾನು ಸಂಸಾರದಿಂದ ದಾಟಿಸ್ತೇನೆ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ?